press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ನಾವು ಸಂಖ್ಯಾಶಾಸ್ತ್ರದ ಪಾಠದ ಕೊನೆಯ ಹಂತಕ್ಕೆ ಬಂದಿದ್ವಿ. ಅಂದರೆ ಲಾಸ್ಟ್ಗೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಸಂಚಿತ ಆವೃತ್ತಿ ವಿತರಣೆಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು ಅಂತ. ಇದಕ್ಕೆ ಇಂಗ್ಲೀಷಲ್ಲಿ ಓಜೀವ್ ಅಂತ ಕರೀತಾರೆ. ನಿಮಗೆ ಎಕ್ಸಾಮಲ್ಲಿ ಸಹ ಓಜೀವನ್ನು ರಚಿಸಿ ಅಂತಲೇ ಕೇಳೋದು. ಅದು ಯಾವ ಥರ ಮಾಡ್ತೀವಪ್ಪ ಅಂದರೆ ನಾವು ಸಂಚಿತ ಆವೃತ್ತಿ ವಿತರಣೆಯನ್ನು ಮಾಡ್ಕೊತೀವಿ. ಆವೃತ್ತಿಯಿಂದ ಸಂಚಿತ ಆವೃತ್ತಿ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಕಂಡುಹಿಡ್ಕೊಂಡು ಅದರಿಂದ ನಾವು ಲೆಕ್ಕವನ್ನು ಮಾಡ್ತಾ ಹೋಗ್ತೀವಿ. ಅದರಲ್ಲಿ 2 ಥರ ವಿಧಾನವನ್ನು ತೋರಿಸಿದ್ದೆ ನಾನು. ಒಂದು ಕಡಿಮೆ ಇರುವ ವಿಧಾನ ಮತ್ತು ಒಂದು ಅಧಿಕ ಇರುವ ವಿಧಾನ ಅಂತ. ಇದನ್ನು ನಾವು ಯಾತ್ರಲ್ಲಿ ಹಾಕಬೇಕಪ್ಪ ಅಂದರೆ ನಕ್ಷೆಯಲ್ಲಿ ಪ್ರತಿನಿಧಿಸಿ ಅಂತ ಕೇಳೋದ್ರಿಂದ ಎಕ್ಸಾಮಲ್ಲಿ ನಿಮಗೆ ಗ್ರಾಫ್ ಶೀಟನ್ನು ಪ್ರೊವೈಡ್ ಮಾಡ್ತಾರೆ. ಆದ್ದರಿಂದ ನೀವು ಇದನ್ನು ಯಾವುದರಲ್ಲಿ ಹಾಕ್ಕೋಬೇಕು? ಗ್ರಾಫ್ ಹಾಳೆಯಲ್ಲೇ ಹಾಕ್ಕೋಬೇಕು. ಗ್ರಾಫ್ ಹಾಳೆ ತಂದ್ಕೊಂಡ್ಬಿಟ್ಟು ಮನೆ ಒಳಗೆ ಗ್ರಾಫ್ ಶೀಟಲ್ಲೇ ಮಾಡಿ ಅದನ್ನು ನೋಟ್ಸಿಗೆ ಏನು ಮಾಡಬೇಕು? ನೀವು ಪಿನ್ ಮಾಡಬೇಕು. ಅಂದರೆ ಗ್ರಾಫ್ ಶೀಟಲ್ಲೇ ಇದು ಮಾಡೋದ್ರಿಂದ ಇದು ಕರೆಕ್ಟಾಗಿ ನಿಮಗೆ ಅಳತೆಗಳು ಸಿಗುತ್ತೆ. ಆದ್ದರಿಂದ ಆವೃತ್ತಿ ವಿತರಣೆಯನ್ನು ನಾವು ಸಂಚಿತ ಆವೃತ್ತಿ ವಿತರಣೆಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದರಲ್ಲಿ ನಾವು ಒಂದು ಉದಾಹರಣೆ ಕಡಿಮೆ ವಿಧಾನದ್ದು ಮಾಡಿದ್ವಿ, ಒಂದು ಉದಾಹರಣೆ ಅಧಿಕ ವಿಧಾನದ್ದು ಮಾಡಿದ್ವಿ. ಅದು ಆದಮೇಲೆ ಇನ್ನು ಕೊನೆಗೆ ಒಂದು ಉದಾಹರಣೆ ಇದೆ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಒಂದೇ ಗ್ರಾಫಲ್ಲೇ ಕಡಿಮೆ ಇರೋ ವಿಧಾನನೂ ಮಾಡಿಬಿಟ್ಟು ಅದಕ್ಕೇ ಅಧಿಕ ಇರೋ ವಿಧಾನನೂ ಮಾಡಿ ನಾವು ಏನನ್ನು ಕಂಡುಹಿಡಿಬೋದು? ಮಧ್ಯಾಂಕವನ್ನು ಕಂಡುಹಿಡಿಬೋದು. ಆದರೆ ಎಕ್ಸಾಮಲ್ಲಿ ಆ ಥರ ಕೇಳಲ್ಲ. ಮಧ್ಯಾಂಕ ಕೇಳಿದರೆ ಸೂತ್ರವನ್ನು ಉಪಯೋಗಿಸಿ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಅದು ಸಪ್ರೇಟ್ ಪ್ರಾಬ್ಲಮ್ಮೇ ಇರುತ್ತೆ. ಇದು ಆವೃತ್ತಿ ವಿತರಣೆಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವುದು ಇದು ಗ್ಯಾರಂಟಿಯಾಗಿ ಕೊಡ್ತಕ್ಕಂತಹ ಕ್ವಶನ್ ಆಗಿರೋದ್ರಿಂದ ಇದು 3 ಮಾರ್ಕ್ಸಿಗೆ ಸಪ್ರೇಟಾಗಿ ಕೇಳ್ತಾರೆ. ಅಂದರೆ ಇದರಿಂದ ನೀವು ಮಧ್ಯಾಂಕವನ್ನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ನೀವು ಅಧಿಕ ವಿಧಾನ ಕೇಳಿದರೆ ಅಧಿಕ ವಿಧಾನ ಮಾಡಿ ತೋರಿಸ್ಬೇಕು, ಕಡಿಮೆ ಇರೋ ವಿಧಾನ ಕೇಳಿದರೆ ಕಡಿಮೆ ಇರೋ ವಿಧಾನವನ್ನು ಮಾಡಿ ತೋರಿಸ್ಬೇಕು. ಹಾಗಂದರೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹದ್ದು ಕೊನೆಯ ಉದಾಹರಣೆ ಇದು. ಇದಾದಮೇಲೆ ಅಭ್ಯಾಸದಲ್ಲಿ 3 ಲೆಕ್ಕ ಇದೆ. ಆ ಲೆಕ್ಕಗಳು ತುಂಬ ಈಸಿಯಾಗಿದೆ. ನೆಕ್ಸ್ಟ್ ನೀವು ಯಾವ ಉದಾಹರಣೆ ತಗೋಬೇಕಪ್ಪ ಅಂದರೆ ಉದಾಹರಣೆ 9. ಉದಾಹರಣೆ 9 ಒಂದು ಪ್ರದೇಶದ ವ್ಯಾಪಾರ ಮಳಿಗೆಯ ವ್ಯಾಪಾರ ಮಳಿಗೆಯ 30 ಅಂಗಡಿಗಳು ಗಳಿಸಿದ ವಾರ್ಷಿಕ ಲಾಭದ ವಿತರಣೆಯನ್ನು ನೀಡಿದೆ. ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಟೇಬಲನ್ನು ಹಾಕ್ಕೊತೀನಿ. ಲಾಭ 5 ಅಥವಾ 5ಕ್ಕಿಂತ ಅಧಿಕ, 5 ಅಥವಾ 5ಕ್ಕಿಂತ ಅಧಿಕ, 5 ಅಥವಾ 5ಕ್ಕಿಂತ ಅಧಿಕ, ನೆಕ್ಸ್ಟು 2ನೇ ಕಾಲಮು ನಾವು ಆವೃತ್ತಿ ಹಾಕ್ಕೋಬೇಕು. 2ನೇ ಕಾಲಮನ್ನು ಏನನ್ನು ಹಾಕ್ಕೋಬೇಕು? ನಾವು ಆವೃತ್ತಿ ಹಾಕ್ಕೋಬೇಕು. ಮೊದಲನೇದು ಲಾಭ 5 ಅಥವಾ 5ಕ್ಕಿಂತ ಅಧಿಕ, 10 ಅಥವಾ 10ಕ್ಕಿಂತ ಅಧಿಕ, 10 ಅಥವಾ 10ಕ್ಕಿಂತ ಅಧಿಕ, 15 ಅಥವಾ 15ಕ್ಕಿಂತ ಅಧಿಕ, 15
15ಕ್ಕಿಂತ ಅಧಿಕ, 20 ಅಥವಾ 25ಕ್ಕಿಂತ ಅಧಿಕ, 20 ಅಥವಾ 25ಕ್ಕಿಂತ ಅಧಿಕ, 25 ಅಥವಾ 30ಕ್ಕಿಂತ ಅಧಿಕ, 30 ಅಥವಾ 35ಕ್ಕಿಂತ ಅಧಿಕ, 35 ಅಥವಾ 40ಕ್ಕಿಂತ ಅಧಿಕ. ಇದು ಮೊದಲನೇ ಕಾಲಮು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು? ಆವೃತ್ತಿ. ಅವರು ಸಂಚಿತ ಆವೃತ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂದರೆ ಮೊದಲಿಗೆ ಏನಿದೆ ಅದು 30 ಇದೆ. ಮೊದಲಿಗೆ ಕಾಲಮಲ್ಲಿ ಏನಿದೆ 30 ಇದೆ. ಆದ್ದರಿಂದ ಅವರು ಸಂಚಿತ ಆವೃತ್ತಿ ಕಾಲಮನ್ನು ಮಾಡಿದ್ದಾರೆ. ಯಾಕಂದರೆ ಒಂದು ಪ್ರದೇಶದ ವ್ಯಾಪಾರ ಮಳಿಗೆಯ 30 ಅಂಗಡಿಗಳು, 30 ಅಂಗಡಿಗಳು ಅಂದರೆ ಟೋಟಲ್ ಎಷ್ಟು ಬರಬೇಕು? 30 ಬರಬೇಕು. ಟೇಬಲಲ್ಲಿ ಫಸ್ಟಿಗೆ 30 ಇರೋದ್ರಿಂದ ಇದು ಸಂಚಿತ ಆವೃತ್ತಿ ಕಾಲಮ್ಮು ಮಾಡಿದ್ದಾರೆ. 30, 28, 16, 14, 10, 7, 3. ಇದಕ್ಕೆ ನಾವೇನು ಮಾಡಬೇಕು? ಎರಡೂ ದತ್ತಾಂಶಗಳಿಗೆ ಓಜಿವನ್ನು ರಚಿಸಬೇಕು. ಅಂದರೆ ಈ ಎರಡೂ ದತ್ತಾಂಶಕ್ಕೆ ಕಡಿಮೆ ಇರೋ ಓಜಿವನ್ನು ಮಾಡಬೇಕು, ಅದಕ್ಕೆ ನಾವೇನು ಮಾಡಬೇಕು? ಅಧಿಕ ಇರೋ ಓಜಿವನ್ನು ಮಾಡಬೇಕು. ಮಾಡಿದಾಗ ಎರಡೂ ಓಜಿವುಗಳು ಸಂಧಿಸ್ತಕ್ಕಂಥ ಬಿಂದುವಿನಿಂದ ನಾವು ಲಂಬವನ್ನು ಎಳೆದ್ರೆ ನಾವು ಅದರಿಂದ ಏನನ್ನು ಕಂಡುಹಿಡಿಬೋದು? ಮಧ್ಯಾಂಕವನ್ನು ಕಂಡುಹಿಡಿಬೋದು. ನಾನು ನಿಮಗೆ ಹೇಳಿದ್ದೀನಿ, ಎಕ್ಸಾಮಲ್ಲಿ ಎರಡನ್ನೂ ಕೇಳಲ್ಲ, ಕಡಿಮೆ ಇರೋ ವಿಧಾನ ಮಾತ್ರ ಕೇಳ್ತಾರೆ ಅಥವಾ ಅಧಿಕ ಇರೋ ವಿಧಾನ ಮಾತ್ರ ಕೇಳ್ತಾರೆ. ಆದರೆ ಇದು ಉದಾಹರಣೆ ಒಳಗೆ ಕೊನೆ ಉದಾಹರಣೆ ಆಗಿದೆ, ತೋರಿಸ್ತಾ ಇದ್ದೀನಿ. ಇದು ಒಂದೇ ಟೇಬಲ್ಗೆ ನಾವು ಏನು ಮಾಡಬೇಕು? ಎರಡು ಗ್ರಾಫನ್ನು ಹಾಕ್ಕೋಬೇಕು. ಅಂದರೆ ಅವರು ಯಾವ ಥರ ಕೊಟ್ಟಿದ್ದಾರೆ? ವರ್ಗಾಂತರ 5 ಅಥವಾ 5ಕ್ಕಿಂತ ಅಧಿಕ ಅಂದರೆ ಏನಾಗುತ್ತೆ? ಅದು 5ರಿಂದ 10 ಆಗುತ್ತೆ. ವರ್ಗಾಂತರಗಳು ಏನಾಗುತ್ತೆ ಅವಾಗ? ಇದನ್ನು ನಾವು ಕನ್ವರ್ಷನ್ ಮಾಡಿಕೊಂಡ್ರೆ 5ರಿಂದ 10, 10ರಿಂದ 15, 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35, 35ರಿಂದ 40. ಅಂದರೆ ವರ್ಗಾಂತರಕ್ಕೆ ನಮಗೆ ಯಾವಾಗಲೂ ಮೇಲ್ಮಿತಿ ಇರಬೇಕು ಮತ್ತು ಕೆಳಮಿತಿ ಇರಬೇಕು. ಎರಡೂ ಇದ್ದರೆ ಮಾತ್ರ ಅದಕ್ಕೆ ವರ್ಗಾಂತರ ಅಂತ ಕರಿತೀವಿ. ಈ ಥರ ಒಂದೇ ಅವರು ವಾಕ್ಯ ರೂಪದಲ್ಲಿ ಕೊಟ್ಟಿದ್ರೆ ನಾವೇನು ಮಾಡಬೇಕಿಲ್ಲಿ? ಅದನ್ನು ವರ್ಗಾಂತರವಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 5 ಅಥವಾ 5ಕ್ಕಿಂತ ಅಧಿಕ ಅಂದರೆ ಕೆಳಮಿತಿ 5 ಆಗುತ್ತೆ, ಮೇಲ್ಮಿತಿ ಏನಾಗುತ್ತೆ? 10 ಆಗುತ್ತೆ. 10 ಅಥವಾ 10ಕ್ಕಿಂತ ಅಧಿಕ ಅಂದರೆ ಕೆಳಮಿತಿ 10 ಆಗುತ್ತೆ, ಮೇಲ್ಮಿತಿ ಎಷ್ಟಾಗುತ್ತೆ? 15 ಆಗುತ್ತೆ. 15 ಅಥವಾ 15ಕ್ಕಿಂತ ಅಧಿಕ ಅಂದರೆ ಕೆಳಮಿತಿ 15 ಆಗುತ್ತೆ, ಮೇಲ್ಮಿತಿ ಎಷ್ಟಾಗುತ್ತೆ? 20 ಆಗುತ್ತೆ. 20 ಅಥವಾ 25ಕ್ಕಿಂತ ಅಧಿಕ ಅಂದರೆ ಕೆಳಮಿತಿ 20 ಆಗುತ್ತೆ, ಮೇಲ್ಮಿತಿ ಎಷ್ಟಾಗುತ್ತೆ? 25 ಆಗುತ್ತೆ. 25 ಅಥವಾ 25ಕ್ಕಿಂತ ಅಧಿಕ ಅಂದರೆ 25ರಿಂದ 30, ನೆಕ್ಸ್ಟು 30ರಿಂದ 35, 35ರಿಂದ 40. ಈಗ ನಮಗೆ ವರ್ಗಾಂತರ ಗೊತ್ತಿದೆ, ಮತ್ತು ಆವೃತ್ತಿಯಿಂದ ಸಂಚಿತ ಆವೃತ್ತಿ ಮಾಡಬೇಕಾಗಿತ್ತು. ಯಾವಾಗಲೂ ಓಜಿವು ಮಾಡಬೇಕಾದ್ರೆ ಏನು ಮಾಡಬೇಕು? ಆವೃತ್ತಿ ಕೊಟ್ಟಿರ್ತಾರೆ, ನಾವು ಅದನ್ನು ಏನಾಗಿ ಕನ್ವರ್ಟ್ ಮಾಡಬೇಕು? ಸಂಚಿತ ಆವೃತ್ತಿ ಮಾಡಿಬಿಟ್ಟು ಓಜಿವನ್ನು ರಚನೆ ಮಾಡಬೇಕು. ಆದರೆ ಈ ಉದಾಹರಣೆ ಒಳಗೆ ಅವರು ಸಂಚಿತ ಆವೃತ್ತಿಯನ್ನು ಮಾಡಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಟೋಟಲ್ 30 ಅಂಗಡಿಗಳು ಇದೆ ಅಂದರೆ ಇಲ್ಲಿ 30ರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇದು ಏನಿದೆ ನಮಗೆ ಸಂಚಿತ ಆವೃತ್ತಿಯನ್ನು ಅವರು ಕಂಡುಹಿಡಿದಿದ್ದಾರೆ. ಆದ್ದರಿಂದ ಇದಕ್ಕೆ ನಾನು ಏನು ಹಾಕ್ಕೋಬೇಕು? ಈಗ ಗ್ರಾಫನ್ನು ಹಾಕಬೇಕು. ಗ್ರಾಫನ್ನು ಹಾಕಬೇಕಾದ್ರೆ ನಿಮಗೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಅಂತ ಕರಿತೀವಿ. ಎಕ್ಸ್ ಅಕ್ಷ ಹಾಕ್ಕೋಬೇಕು ಮತ್ತು ವೈ ಅಕ್ಷವನ್ನು ಹಾಕ್ಕೊಂಡು ಅದಕ್ಕೆ ಎರಡು ಓಜಿವುಗಳನ್ನು ರಚನೆ ಮಾಡಬೇಕು. ಒಂದು ಕಡಿಮೆ ಇರುವ ಓಜಿವು ಮತ್ತು ಒಂದು ಅಧಿಕ ಇರುವ ಓಜಿವು. ಇಲ್ಲಿ ನಾನು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಹಾಕ್ತಾ ಇದ್ದೀನಿ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಇದು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 5ರಿಂದ 10 ಇದೆ ಅಂತಂದಾಗ ನಾವೇನು ಮಾಡಬೇಕು? 10 ಒಂದೊಂದು ಸೆಂಟಿಮೀಟರ್ಗೆ ನೀವು ಗ್ರಾಫ್ ಹಾಳೆ ಆಗಿದ್ದರೆ ನೀವೇನು ಮಾಡಬೇಕು?
ಒಂದೊಂದು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೋಬೇಕು. 10, 20, 30, 40, ನೆಕ್ಸ್ಟ್ 50. ಇದು ಎಕ್ಸ್ ಅಕ್ಷ, ಇದು ಏನು ವೈ ಅಕ್ಷ, ವೈ ಡ್ಯಾಶ್. ನೆಕ್ಸ್ಟು ಇಲ್ಲಿ ಆವೃತ್ತಿ ಒಳಗೆ 30 ತನಕ ಇರೋದ್ರಿಂದ ನೀವೇನು ಮಾಡಬೇಕು, ಒಂದೊಂದು ಸೆಂಟಿಮೀಟ್ರಿಗೆ 10, 20, 30, 40 ಇಷ್ಟಿದ್ರೆ ಸಾಕು. ಕೆಳಗಡೆಗೆ ಏನಂತ ಕರಿತೀವಿ ನಾವು, ಲಾಭ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಲಾಭ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಸಂಚಿತ ಆವೃತ್ತಿ. ಇದಕ್ಕೆ ಸಂಚಿತ ಆವೃತ್ತಿ ಅಂತ ಹೇಳ್ತೀವಿ. ಮೊದಲಿಗೆ ನಾನು ಗುರುತಿಸ್ಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ನಾನು 10ರಿಂದ 20, 30, 40, 50, 60 ಇದೆ. ನೆಕ್ಸ್ಟು ವೈ ಅಕ್ಷದಲ್ಲಿ ಏನಿದೆ, 10, 20, 30, 40, 50 ಇದೆ. ಮೊದಲಿಗೆ ಬಂದಾಗ ನನಗೆ ಎಷ್ಟು ಬರುತ್ತೆ, 2 ಬರುತ್ತೆ. ಮೊದಲಿಗೆ ಎಷ್ಟು ಬರುತ್ತೆ, 2 ಬರುತ್ತೆ. ನೆಕ್ಸ್ಟು 14, ನೆಕ್ಸ್ಟು 16, ನೆಕ್ಸ್ಟ್ 20. ಮೊದಲಿಗೆ ಎಷ್ಟು, 5ರಿಂದ 10 ಇದ್ದಾಗ 2, 5ರಿಂದ 10 ಇದ್ದಾಗ 2 ಹೆಂಗೆ ಬಂದಿದೆ ಅಂತಂದರೆ, ಇಲ್ಲಿ ಏನು ಮಾಡ್ಬೇಕು ನಾನು, ಫಸ್ಟು 30 ಇದೆ, 30ರಲ್ಲಿ 3 ಹೋದರೆ ಎಷ್ಟು ಬರುತ್ತೆ, 27 ಬರುತ್ತೆ. ಇಲ್ಲಿ ಅದು ಕಾಲಮನ್ನು ಬರೆದ್ಬಿಟ್ಟು ನಾನು ಆಮೇಲೆ ಅಕ್ಷಯನ್ನು ಹಾಕ್ತೀನಂತೆ. ಸಂಚಿತ ಆವೃತ್ತಿ ಕಾಲಮಿಂದ ನೆಕ್ಸ್ಟು ನಾವು ಏನು ಮಾಡಬೇಕಿದು, ಆವೃತ್ತಿ ಕಾಲಮ್ ಮಾಡ್ಕೋಬೇಕು. ಸಂಚಿತ ಆವೃತ್ತಿ ಕಾಲಮಿಂದ ಆವೃತ್ತಿ ಕಾಲಮನ್ನು ಮಾಡಿಕೊಂಡಾಗ ಇಲ್ಲೇನು ಬರುತ್ತೆ ನಮಗೆ, 2, 14, 16, 20, 23, 27, 30. ಅವರು ಆವೃತ್ತಿ ಕಾಲಮ್ ಕೊಟ್ಟಿದ್ರು. ನಾವು ಅದನ್ನು ಏನು ಮಾಡಬೇಕು, ಅವರು ಸಂಚಿತ ಆವೃತ್ತಿ ಕಾಲಮ್ ಕೊಟ್ಟಿದ್ರು. ಅದನ್ನು ನಾವು ಏನು ಮಾಡಿದ್ದೀವಿ, ಆವೃತ್ತಿ ಕಾಲಮ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ವರ್ಗಾಂತರವನ್ನು ಅವರು ವಾಕ್ಯದಲ್ಲಿ ಕೊಟ್ಟಿದ್ರು. ಅದನ್ನು ನಾವೇನು ಮಾಡಿದ್ದೀವಿ, ವರ್ಗಾಂತರವನ್ನು ಮೇಲ್ಮಿತಿ ಮತ್ತು ಕೆಳಮಿತಿ ಅಂತ ಮಾಡಿದ್ದೀವಿ. ಈಗ 30 ಇದೆ ಅಂತಂದರೆ ಇದು ಸಂಚಿತ ಆವೃತ್ತಿ ಆಗುತ್ತೆ. ನಾವು ಆವೃತ್ತಿಗೆ ಮಾಡ್ಕೊಳ್ತಾ ಹೋದರೆ ನೆಕ್ಸ್ಟು ಇಲ್ಲಿ ಕೆಳಗಿಂದ ಬರೀ 30ರಲ್ಲಿ 3 ಹೋದರೆ ಎಷ್ಟು ಉಳಿಯುತ್ತೆ, 27, 27ರಲ್ಲಿ 7 ಹೋದರೆ ಎಷ್ಟು ಉಳಿಯುತ್ತೆ, 23. ಈ ಥರ ಮಾಡಿಕೊಂಡಾಗ ನಮಗೇನು ಸಿಗುತ್ತೆ, ಆವೃತ್ತಿ ಕಾಲಮ್ ಸಿಗುತ್ತೆ. ಈಗ ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ಏನು ಹಾಕಬೇಕು, ನಾವು ಓಜಿವನ್ನು ರಚನೆ ಮಾಡಬೇಕು. ಓಜಿವನ್ನು ರಚನೆ ಮಾಡಬೇಕಾದ್ರೆ ಒಂದೊಂದು ಸೆಂಟಿಮೀಟ್ರಿಗೆ 10, 20, 30, 40, 50. ಆವೃತ್ತಿ ಕಾಲಮ್ ಏನಿದೆಯಲ್ಲ ಅಲ್ಲಿ, ಇದ್ರ ಪ್ರಕಾರ ಏನು ಮಾಡಬೇಕು, ನಾವು ಗುರುತಿಸ್ತಾ ಹೋಗಬೇಕು. ಇಲ್ಲಿ 10, 20, 30, 40, 50. ಈಗ ಫಸ್ಟಿಗೆ ಎಷ್ಟು ಗುರುತಿಸ್ಬೇಕು, ನಾವು 2 ಗುರುತಿಸ್ಬೇಕು. ಫಸ್ಟಿಗೆ ಕಡಿಮೆ ಇರೋ ವಿಧಾನ ಮಾಡ್ತಾ ಇರೋದ್ರಿಂದ ಫಸ್ಟು ಎಷ್ಟು ಗುರುತಿಸ್ಬೇಕು, 2 ಗುರುತಿಸ್ಬೇಕು. 2 ಆದಮೇಲೆ ಎಷ್ಟು, 14, 14 ಆದಮೇಲೆ ಎಷ್ಟು, 16, 16 ಆದಮೇಲೆ 20, 16 ಆದಮೇಲೆ ಎಷ್ಟು, 20, 20 ಆದಮೇಲೆ 23. ಇಲ್ಲಿ 5ರಿಂದ ಬರ್ಕೊಳ್ಳೋಣ, ಅಂದರೆ ಈಸಿ ಆಗುತ್ತೆ. ಫಸ್ಟ್ ಎಷ್ಟು, 5, 10, 15, 15, 20, 25, 30, 35, ನೆಕ್ಸ್ಟ್ ಎಷ್ಟು, 40. ಫಸ್ಟಿಗೆ ಎಷ್ಟು ಗುರುತಿಸ್ತೀರಾ, 2 ಗುರುತಿಸ್ತೀರಾ. ನೆಕ್ಸ್ಟು 5ರಿಂದ 10 ಬಂದಾಗ 14, ನೆಕ್ಸ್ಟ್ ಎಷ್ಟು, 16, 14, ನೆಕ್ಸ್ಟು 16, ನೆಕ್ಸ್ಟ್ 20, ನೆಕ್ಸ್ಟ್ 23, ನೆಕ್ಸ್ಟ್ 27, ನೆಕ್ಸ್ಟ್ ಎಷ್ಟು, 30. ಇದನ್ನು ಏನು ಮಾಡಬೇಕು, ನಾನು ಕೈಯಿಂದ ಸೇರಿಸ್ಕೋಬೇಕು. ಇದಕ್ಕೆ ಕಡಿಮೆ ಇರೋ ವಿಧಾನದ
ಓಜೀವ್ ಅಂತ ಕರಿತೀವಿ. ಅಧಿಕ ಇರೋ ವಿಧಾನ ಓಜೀವ್ ಅಂತಂದಾಗ ನಾವು ಮೇಲ್ಗಡೆಯಿಂದ ಬರ್ತಾ ಇದ್ದೀವಿ. ಮೇಲ್ಗಡೆಯಿಂದ ಬಂದಾಗ ಫಸ್ಟಿಗೆ ಎಷ್ಟು ಗುರುತಿಸ್ಬೇಕು, ಅದಕ್ಕೆ ಹೋಗಬೇಕು. 30, ಫಸ್ಟಿಗೆ ಎಷ್ಟು 30, ಆಮೇಲೆ ನೆಕ್ಸ್ಟ್ ಬಂದಾಗ 28, ನೆಕ್ಸ್ಟು 16, ನೆಕ್ಸ್ಟು 14, ನೆಕ್ಸ್ಟು 10, ನೆಕ್ಸ್ಟು 7, ನೆಕ್ಸ್ಟ್ ಎಷ್ಟು 3. ಇದನ್ನೇನು ಮಾಡ್ಬೇಕು, ನಾನು ಮೇಲ್ಗಡೆಯಿಂದ ಸೇರಿಸ್ಕೊಂಡು ಬರಬೇಕು. ಮೇಲ್ಗಡೆಯಿಂದ ಸೇರಿಸ್ಕೊಂಡು ಬಂದಾಗ ಇಲ್ಲಿ ಒಂದು ಪಾಯಿಂಟಲ್ಲಿ ಏನಾಗುತ್ತೆ, ಅದು ಮೀಟ್ ಆಗುತ್ತೆ. ಈ ಮೀಟ್ ಆಗಿರೋದ್ರಿಂದ ಏನು ಮಾಡಬೇಕು, ನಾನು ಒಂದು ಲಂಬವನ್ನು ಎಳಿಬೇಕು. ಒಂದು ಲಂಬವನ್ನು ಎಳೆದಾಗ ಇದಕ್ಕೆ ನಾವು ಏನಂತ ಕರಿತೀವಿ, ಮಧ್ಯಾಂಕ ಅಂತ ಕರಿತೀವಿ. ಆ ಮಧ್ಯಾಂಕ ಎಷ್ಟು ಬರುತ್ತೆ, ನನಗೆ 17.5 ಬರುತ್ತೆ. ನೀವು ಗ್ರಾಫಲ್ಲಿ ಹಾಕಿದಾಗ ಕರೆಕ್ಟಾಗಿ ಅದು 17.5ಕ್ಕೆ ಕುತ್ಕೊಳ್ಳುತ್ತೆ. ಫಸ್ಟು ಕಡಿಮೆ ಇರೋ ವಿಧಾನದ ಓಜೀವನ್ನು ರಚನೆ ಮಾಡಿಕೊಳ್ಳ್ರಿ. ಇಲ್ಲಿ ವರ್ಗಾಂತರವನ್ನು ಈ ಕಾಲಮಲ್ಲಿ ತೊಗೊತೀವಿ, ಆವೃತ್ತಿಯನ್ನು ವೈ ಅಕ್ಷದಲ್ಲಿ ತೊಗೊತೀವಿ. ಇದಕ್ಕೆ ನಾವು 0 ಅಂತ ಕರಿತೀವಿ. ಇದು ಎಕ್ಸ್ ಅಕ್ಷ ಮತ್ತು ಇದು ಏನು ವೈ ಅಕ್ಷ. ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ. ಫಸ್ಟಿಗೆ ವರ್ಗಾಂತರಗಳು 5ರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಒಂದೊಂದು ಸೆಂಟಿಮೀಟರ್ಗೆ 5, 10, 15, 20, 25, 30, 35, 40 ಈ ಥರ ಗುರುತಿಸ್ಕೊಂಡಿರ್ತೀರ. ಇಲ್ಲಿ 10, 20, 30, 40, 50 ಅಂತ ಗುರುತಿಸ್ಕೊಂಡಿರ್ತೀರ. ಫಸ್ಟು ನೀವು ಏನು ಮಾಡಬೇಕು, ನಾನು ಇದು ಅವರು ಕೊಟ್ಟಿರ್ತಕ್ಕಂಥದ್ದು ಸಂಚಿತ ಆವೃತ್ತಿ. ಇದರಿಂದ ನಾನು ಪರಿವರ್ತನೆ ಮಾಡಿಕೊಂಡಾಗ ಇದನ್ನು ನಾವು ಕಡಿಮೆ ಇರೋ ವಿಧಾನಕ್ಕೆ ಹಾಕ್ತೀವಿ. ಇದನ್ನು ಏನು ಮಾಡ್ತೀವಿ, ಅಧಿಕ ಇರೋ ವಿಧಾನಕ್ಕೆ ಹಾಕ್ತೀವಿ. ಏಕೆಂದರೆ ಒಂದೇ ಟೇಬಲಲ್ಲೇ ಇದು 2 ಗ್ರಾಫು ಬಂದಿರೋದ್ರಿಂದ ಫಸ್ಟಿಗೆ ಏನು ಮಾಡಬೇಕು, ಕಡಿಮೆ ಇರೋ ವಿಧಾನವನ್ನು ಗುರುತಿಸಿದಾಗ ನಾನು ಕೈಯಿಂದ ಸೇರಿಸಿದರೆ ಕಡಿಮೆ ಇರೋ ವಿಧಾನ ಕೆಳಗಡೆಯಿಂದ ಮೇಲೆ ಬರಬೇಕು, ಅಧಿಕ ಇರೋ ವಿಧಾನ ಮೇಲ್ಗಡೆಯಿಂದ ಕೆಳಗೆ ಬರಬೇಕು. ಎರಡೂ ಛೇದಿಸ್ತಕ್ಕಂಥದ್ದಿಂದ ಒಂದು ಲಂಬವನ್ನು ಎಳೆದಾಗ ಅದು ಬರ್ತಕ್ಕಂಥ ಬೆಲೆಗೆ ನಾವು ಏನಂತ ಕರಿತೀವಿ, ಮಧ್ಯಾಂಕ ಅಂತ ಕರಿತೀವಿ. ನೀವು ಸೂತ್ರವನ್ನು ಉಪಯೋಗಿಸಿ ಮಾಡಿದರೂ ನಿಮಗೆ 17.5 ಬರುತ್ತೆ. ನೀವು ನಕ್ಷೆಯಲ್ಲಿ ಹಾಕಿದರೂ ಸಹ ಎಷ್ಟು ಬರುತ್ತೆ, 17.5 ಬರುತ್ತೆ. ಇದು ಉದಾಹರಣೆ ಇರ್ತಕ್ಕಂಥ ಲೆಕ್ಕ. ಇದರಲ್ಲಿ ಒಂದರಲ್ಲೇ 2 ತೋರಿಸಿದ್ದಾರೆ, ಒಂದು ಕಡಿಮೆ ಇರೋ ವಿಧಾನ ಮತ್ತು ಒಂದು ಅಧಿಕ ಇರೋ ವಿಧಾನವನ್ನು ತೋರಿಸಿದ್ದಾರೆ. ಆದರೆ ಅಭ್ಯಾಸದಲ್ಲಿ ಅದು ಕಡಿಮೆ ಇರೋ ವಿಧಾನ ಮಾತ್ರ ಕೇಳ್ಬೋದು ಅಥವಾ ಅಧಿಕ ಇರೋ ವಿಧಾನ ಮಾತ್ರ ಕೇಳ್ಬೋದು. ಇದಕ್ಕೆ ನಾವು ಸಂಚಿತ ಆವೃತ್ತಿ ಅಂತ ಕರಿತೀವಿ. ವೈ ಅಕ್ಷಕ್ಕೆ ನಾವೇನಂತ ಕರಿತೀವಿ, ಸಂಚಿತ ಆವೃತ್ತಿ ಅಂತ ಕರಿತೀವಿ. ಎಕ್ಸ್ ಅಕ್ಷಕ್ಕೆ ನಾವೇನಂತ ಕರಿಬೇಕು, ಲಾಭ ಅಂತ ಕರಿಬೇಕು. ಎರಡೂ ಓಜೀವ್ಗಳ ಛೇದನ ಬಿಂದುವಿನ ಎಕ್ಸ್ ನಿರ್ದೇಶಾಂಕವು 17.5ಕ್ಕೆ ಹತ್ತಿರವಾಗುತ್ತಿದೆ. ಆದ್ದರಿಂದ ಇದನ್ನು ನಾವು ಮಧ್ಯಾಂಕ ಅಂತ ಕರಿತೀವಿ. ಇದನ್ನು ಸೂತ್ರದ ಸಹಾಯದಿಂದ ಸಹ ನಾವೇನು ಮಾಡ್ಬೋದು, ತಾಳೆಯನ್ನು ನೋಡ್ಬೋದು. ಈಗ ನಾವು ಮಾಡ್ತಕ್ಕಂಥದ್ರಲ್ಲಿ ಏನಾಗಿರ್ಬೇಕಪ್ಪ ಅಂತಂದರೆ, ಕಂಡೀಷನ್ ಏನಪ್ಪ ಅಂದರೆ, ಇಲ್ಲಿ ಗಮನಿಸಿ ಅಂತ ಹೇಳಿದ್ದಾರೆ. ಮೇಲಿನ ಉದಾಹರಣೆಗಳಲ್ಲಿ ವರ್ಗಾಂತರಗಳು ನಿರಂತರವಾಗಿದ್ದವು. ವರ್ಗಾಂತರ ಏನಾಗಿರಬೇಕು, ನಿರಂತರ ಅಂದ್ರೇನು, ಕಂಟಿನ್ಯೂಯೇಷನ್ ಇರಬೇಕು, ಗ್ಯಾಪ್ ಇರಬಾರ್ದು. 5ರಿಂದ 10, 10ರಿಂದ 15, 15ರಿಂದ 20 ಅಂದರೆ ಕೆಳಮಿತಿ ಮೇಲ್ಮಿತಿ ಇದ್ದಾಗ ನೆಕ್ಸ್ಟು ಏನಾಗಬೇಕು, ಮೊದಲನೆಯ ಮೇಲ್ಮಿತಿ ಎರಡನೆಯ ಕೆಳಮಿತಿನೇ ಆಗಬೇಕು. ಆ ಥರನೇ ಬರಬೇಕು. 5ರಿಂದ 10, 10ರಿಂದ 15, 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35, 35ರಿಂದ 40. ಇದಕ್ಕೆ ನಾವೇನಂತ ಕರಿತೀವಿ, ನಿರಂತರವಾಗಿರುವ ವರ್ಗಾಂತರಗಳು. ಇದಕ್ಕೇನು ಹೇಳ್ತೀವಿ ನಾವು, ನಿರಂತರ ವರ್ಗಾಂತರಗಳು ಇದ್ದರೆ ಮಾತ್ರ ನಾವೇನು ಮಾಡಬೇಕು, ಓಜೀವನ್ನು ಹಾಕೋಕ್ಕೆ ಬರೋದು. ಆದರೆ ನಿಮಗೆ ಎಲ್ಲ ನಿರಂತರವಾಗಿರೋದೇ ಕೊಟ್ಟಿದ್ದಾರೆ ಅಭ್ಯಾಸದಲ್ಲಿ. ಕರೆಕ್ಟಾಗಿ ಅವರು ಇದು ಮಾಡೇ ಕೊಟ್ಟಿರೋದ್ರಿಂದ ಇಲ್ಲಿ ಏನು ಸಮಸ್ಯೆ ಉದ್ಭವ ಆಗಲ್ಲ. ಆದರೆ ಯಾವಾಗಾದರೂ ನೀವು ಓಜೀವನ್ನು ರಚನೆ ಮಾಡಬೇಕಾದ್ರೆ ವರ್ಗಾಂತರಗಳು ಏನಾಗಿರಬೇಕು, ನಿರಂತರವಾಗಿರಬೇಕು. ನಿರಂತರ ಆಗಿಲ್ಲ ಅಂದರೆ ಯಾವ ಥರ ಮಾಡ್ಕೊತೀರಾ, ಒಂದು ಲೆಕ್ಕದಲ್ಲಿ ನಾನು ತೋರಿಸಿದ್ದೆ, ಕೆಳಮಿತಿಗೆ -5 ಸೇರಿಸಬೇಕು, ಮೇಲ್ಮಿತಿಗೆ -5 ಕಳಿಬೇಕು. ಅವಾಗ ಏನಾಗುತ್ತೆ, ಅದು ನಿರಂತರವಾಗಿರ್ತಕ್ಕಂಥ ವರ್ಗಾಂತರ ಆಗಿ ರೂಪಾಂತರಗೊಳ್ಳುತ್ತೆ. ಅದು ನಿಮಗೆ ಒಂದು ಮಧ್ಯಾಂಕ ಲೆಕ್ಕದಲ್ಲಿ ನಾನು ತೋರಿಸಿದ್ದೀನಿ. ಯಾವ ಥರ ನಾವು ನಿರಂತರ ಇಲ್ಲದೆ ಹೋದರೆ ನಿರಂತರವಾಗಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 0.5 ಕಡಿಮೆ ಮಾಡಬೇಕು, 0.5 ಜಾಸ್ತಿ ಮಾಡಬೇಕು. ಅವಾಗ ಏನಾಗುತ್ತೆ, ಅದು ನಿರಂತರವಾಗಿರುವ ವರ್ಗಾಂತರ ಆಗುತ್ತೆ. ಇದು ಕಡಿಮೆ ಇರುವ ಓಜೀವ್. ಇದು ಏನು, ಕಡಿಮೆ ಇರುವ ಓಜೀವ್. ಇದು ಅಧಿಕ ಇರುವ ಓಜೀವ್.
ಇದು ಏನು ಅಧಿಕ ಇರುವ ಓಜಿ. ಇಷ್ಟು ನಾನು ಉದಾಹರಣೆಯನ್ನು ತೋರಿಸಿದ್ದೀನಿ. ಈಗ ಒಂದು ಕಡಿಮೆ ಇರೋ ಹಾಕೋದು ಹೆಂಗೆ ಅಂತ ತೋರಿಸಿದ್ದೀನಿ, ಅಧಿಕ ಇರೋ ಹಾಕೋದು ಹೆಂಗೆ ಅಂತ ತೋರಿಸಿದ್ದೀನಿ. ಒಂದೇ ಟೇಬಲ್ಗೆ ಕಡಿಮೆನೂ ಹಾಕಬೇಕು ಮತ್ತು ಅಧಿಕನೂ ಹಾಕಬೇಕು. ಈ ಓಜಿ ರಚನೆಗಳನ್ನು ತೋರಿಸಿದ್ದೀನಿ. ಒಂದು ನೀವು ನೆನಪಿಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಎಕ್ಸಾಮಲ್ಲಿ ಮಾತ್ರ ಕಡಿಮೆದಾರೋ ಕೇಳ್ತಾರೆ ಅಥವಾ ಅಧಿಕ ಆದರೂ ಕೇಳ್ತಾರೆ, ಎರಡನ್ನೂ ಹಾಕು ಅಂತ ಕೇಳಲ್ಲ. ಮೊದಲನೇದು. ಎರಡನೇ ಕಂಡೀಷನ್ನು, ಇದನ್ನು ನೀವು ಗ್ರಾಫ್ ಶೀಟಲ್ಲೇ ಹಾಕಬೇಕು. ನೀವು ಪ್ರಾಕ್ಟೀಸ್ ಯಾತ್ರಲ್ಲಿ ಮಾಡಬೇಕು, ಗ್ರಾಫ್ ಹಾಳಲ್ಲೇ ಮಾಡಬೇಕು. ನೋಟ್ಸಲ್ಲಿ ನೀವು ಸ್ಕೇಲ್ ಇಟ್ಕೊಂಡು ಪೆನ್ಸಿಲಿಂದ ಹಾಕೋದು ಬೇಡ. ಗ್ರಾಫ್ ಶೀಟಲ್ಲೇ ಪೆನ್ಸಿಲಲ್ಲಿ ಏನು ಮಾಡಬೇಕು, ನೀವು ಸ್ಕೇಲ್ ಇಟ್ಕೊಂಡು ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಯೂನಿಟನ್ನು ಮಾರ್ಕ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಇದು ಓಜಿವ್ ರಚನೆ ಬರುತ್ತೆ. ಆಮೇಲೆ ಇನ್ನೊಂದು, ವರ್ಗಾಂತರಗಳು ಏನಾಗಿರ್ಬೇಕು ಇದರಲ್ಲಿ ನೀವು ಲೆಕ್ಕ ಮಾಡೋಕ್ಕೆ. ವರ್ಗಾಂತರಗಳು ಏನಾಗಿರಬೇಕು, ನಿರಂತರವಾಗಿರ್ತಕ್ಕಂಥ ವರ್ಗಾಂತರಗಳು ಇರಬೇಕು. ವರ್ಗಾಂತರ ನಿರಂತರ ಇಲ್ಲದೆ ಹೋದರೆ ನೀವು ನಿರಂತರವಾಗಿರ್ತಕ್ಕಂಥ ವರ್ಗಾಂತರಕ್ಕೆ ಏನು ಮಾಡ್ತೀರಾ, ಅದನ್ನು ಬದಲಾಯಿಸ್ಕೊತೀರ. ಅಂದರೆ ಬದಲಾಯಿಸ್ಕೊಳ್ಳೋದು ಹೆಂಗೆ, ಕೆಳಮಿತಿಗೆ 0.5 ಜಾಸ್ತಿ ಮಾಡಬೇಕು, ಮೇಲ್ಮಿತಿಗೆ 0.5 ಕಡಿಮೆ ಮಾಡಬೇಕು. ಮೇಲ್ಮಿತಿ ಮತ್ತು ಕೆಳಮಿತಿಗೆ 0.5 ವ್ಯತ್ಯಾಸ ಮಾಡಿ. ಅಭ್ಯಾಸದಲ್ಲಿ ಒಂದು ಲೆಕ್ಕವನ್ನು ತೋರಿಸಿದ್ದೆ ನಾನು. ವರ್ಗಾಂತರವನ್ನು ಯಾವ ಥರ ಮಾಡ್ತೀವಿ ಅಂದರೆ, ಕೆಳಮಿತಿಗೆ 0.5 ಕಮ್ಮಿ ಮಾಡಬೇಕು, ಮೇಲ್ಮಿತಿಗೆ 0.5 ಜಾಸ್ತಿ ಮಾಡಬೇಕು. ಉದಾಹರಣೆ 4, ಇದು ಅಭ್ಯಾಸದಲ್ಲಿ 4ನೇ ಲೆಕ್ಕ ಇತ್ತು. ಅಭ್ಯಾಸ 13.3ರಲ್ಲಿ 4ನೇ ಲೆಕ್ಕ ನಾನು ಮಾಡಿ ತೋರಿಸಿದ್ದೆ. ಅದ್ರ ಪ್ರಕಾರ ನಾವು ಬದಲಾಯಿಸ್ಕೊಂಡ ಮೇಲೆ ಓಜಿವ್ ಮಾಡೋಕ್ಕೆ ಬರೋದು. ವರ್ಗಾಂತರ ನಿರಂತರ ಇಲ್ಲದೆ ಹೋದರೆ ನಾವು ಓಜಿವ್ ರಚನೆಯನ್ನು ಮಾಡೋಕ್ಕೆ ಬರಲ್ಲ. ಇದು ಆದಮೇಲೆ ನಿಮಗೆ ಅಭ್ಯಾಸ ಸ್ಟಾರ್ಟ್ ಆಗುತ್ತೆ. ಅಭ್ಯಾಸದಲ್ಲಿ ಕೇವಲ ಎಷ್ಟು ಲೆಕ್ಕ ಇದೆ, 3 ಲೆಕ್ಕ ಇದೆ. ಅಭ್ಯಾಸದಲ್ಲಿ ಕೇವಲ 3 ಲೆಕ್ಕ ಇರೋದ್ರಿಂದ ನೆಕ್ಸ್ಟು ಅಭ್ಯಾಸದ ಲೆಕ್ಕ ಬರ್ಕೊತೀನಿ ನಾನು. ಅಭ್ಯಾಸ, ಕೊನೆಯ ಅಭ್ಯಾಸ, ಸಂಖ್ಯಾಶಾಸ್ತ್ರದಲ್ಲಿಯ ಕೊನೆಯ ಅಭ್ಯಾಸ ಯಾವುದು, ಅಭ್ಯಾಸ 13.4. ಅಭ್ಯಾಸ 13.4. ಅದರೊಳಗೆ ನಮಗೆ ಮೊದಲನೇ ಲೆಕ್ಕದಲ್ಲಿ ನಾವು ಯಾವುದನ್ನು ಕೇಳಿದ್ದಾರೆ, ಅವರು ಕಡಿಮೆ ಇರುವ ವಿಧಾನದ ಓಜಿವನ್ನು ರಚನೆ ಮಾಡಿ ಅಂತ ಕೇಳಿದ್ದಾರೆ. ಕಡಿಮೆ ಇರುವ ವಿಧಾನದ ಓಜಿವನ್ನು ರಚನೆ ಮಾಡಿ ಅಂತ ಕೇಳಿದ್ದಾರೆ. ಆದ್ದರಿಂದ ಅಭ್ಯಾಸ 13.4, ಒಂದು ಕಾರ್ಖಾನೆಯ ಒಂದು ಕಾರ್ಖಾನೆಯ 50 ಕೆಲಸಗಾರರ ದೈನಂದಿನ ಆದಾಯವನ್ನು ಕೆಳಗಿನ ವಿತರಣೆಯು ನೀಡುತ್ತಿದೆ. ಕಡಿಮೆ ಇರುವ ವಿಧಾನದ ಸಂಚಿತ ಆವೃತ್ತಿ ವಿತರಣೆಯಾಗಿ ಬದಲಾಯಿಸಿ ಓಜಿವ್ ಎಳೆಯಿರಿ. ಮೊದಲನೇದು ಕಾಲಮು ದೈನಂದಿನ ಆದಾಯ,
ದೈನಂದಿನ ಆದಾಯ. ಎರಡನೇದು ಕೆಲಸಗಾರರ ಸಂಖ್ಯೆ. ದೈನಂದಿನ ಆದಾಯ. ಎರಡನೇದು ಕೆಲಸಗಾರರ ಸಂಖ್ಯೆ. ದೈನಂದಿನ ಆದಾಯದಲ್ಲಿ 100ರಿಂದ 120, 120ರಿಂದ 140, 140ರಿಂದ 160, 160ರಿಂದ 180, 180ರಿಂದ 200. ಕೆಲಸಗಾರರ ಸಂಖ್ಯೆ ಒಳಗೆ 12, 14, 8, 6, 10. ನೆಕ್ಸ್ಟು ಮೂರನೇದು ಯಾವ ಕಾಲಮ್ ಮಾಡ್ಕೋಬೇಕು ನಾವು? ಸಂಚಿತ ಆವೃತ್ತಿ. ಮೂರನೇ ಕಾಲಮು ಸಂಚಿತ ಆವೃತ್ತಿ ಮಾಡಬೇಕು. ಈಗ ಅಭ್ಯಾಸ 13.4ಕ್ಕೆ ಬಂದರೆ ಮೊದಲನೆಯ ಲೆಕ್ಕ, ಒಂದು ಕಾರ್ಖಾನೆಯ 50 ಕೆಲಸಗಾರರ ಟೋಟಲ್ ನಂಬರ್ ಆಫ್ ದ ವರ್ಕರ್ಸ್ ಎಷ್ಟಿದ್ದಾರೆ, ಕೆಲಸಗಾರರು ಎಷ್ಟಿದ್ದಾರೆ, 50 ಇದ್ದಾರೆ. ಆದಾಯವನ್ನು ಕೆಳಗಿನ ವಿತರಣೆಯು ನೀಡುತ್ತಿದೆ. ಕಡಿಮೆ ಇರುವ ವಿಧಾನದ ಸಂಚಿತ ಆವೃತ್ತಿ ವಿತರಣೆಯಾಗಿ ಬದಲಾಯಿಸಿ ಓಜಿವನ್ನು ಎಳೆಯಿರಿ. ಅವರು ಕೊಟ್ಟಿರ್ತಕ್ಕಂಥದ್ದು ಮೊದಲನೇದು ದೈನಂದಿನ ಆದಾಯ ಅಂದರೆ ವರ್ಗಾಂತರ ಕಾಲಮ್ಮು, ಎರಡನೇದು ಕೆಲಸಗಾರರ ಸಂಖ್ಯೆ ಆವೃತ್ತಿ ಕಾಲಮ್ಮು, ಮೂರನೇದೇನು ಸಂಚಿತ ಆವೃತ್ತಿ. ಇದಕ್ಕೆ ಬಂದಾಗ ನೀವು ದೈನಂದಿನ ಆದಾಯ ಅಂತ ಬಂದಾಗ ದೈನಂದಿನ ಆದಾಯದಲ್ಲಿ ನೋಡ್ರಿ ವರ್ಗಾಂತರಗಳು ಏನಾಗಿರ್ಬೇಕಂದ್ರೆ ನಿರಂತರ ಆಗಿರಬೇಕು. ಲೆಕ್ಕ ಮಾಡಬೇಕಾದ್ರೆ ಕಂಡೀಷನ್ ಮೊದಲನೇದೇನು, ವರ್ಗಾಂತರಗಳು ಏನಾಗಿರಬೇಕು, ನಿರಂತರ ಆಗಿರಬೇಕು. 100ರಿಂದ 120, 120ರಿಂದನೇ ಸ್ಟಾರ್ಟ್ ಆಗಿದೆ 140, 140ರಿಂದನೇ ಸ್ಟಾರ್ಟ್ ಆಗಿದೆ 160, 160ರಿಂದನೇ ಸ್ಟಾರ್ಟ್ ಆಗಿದೆ 180, 180ರಿಂದನೇ ಸ್ಟಾರ್ಟ್ ಆಗಿದೆ 200. ಕೆಲಸಗಾರರ ಸಂಖ್ಯೆ ಬಂದಾಗ 12, 14, 8, 6, 10. ಇಲ್ಲಿ ಸಂಚಿತ ಆವೃತ್ತಿ ಕಾಲಮ್ ಮಾಡಿಲ್ಲ ಅವರು. ಹೆಂಗೆ ನೋಡ್ಕೋಬೇಕು, 50 ಕೆಲಸಗಾರರಿದ್ದಾರೆ ಅಂದರೆ ಇಲ್ಲಿ 50ರ ಬೆಲೆ ಯಾವುದೂ ಇಲ್ಲ ಅಂದಾಗ ನೀವು ಸಂಚಿತ ಆವೃತ್ತಿಯನ್ನು ಮಾಡಬೇಕಾಗುತ್ತೆ. ಮಾಡಬೇಕಾದ್ರೆ ಮೊದಲಿಗೆ ಎಷ್ಟು, 12, 12, 14, 26, 26, 8 ಎಷ್ಟಾಗುತ್ತೆ, 34, 26, 8, 34, 34, 6, 40, 40, 10 ಎಷ್ಟು, 50. ಈಗ ನಮಗೆ 50 ಬಂತು ಟೋಟಲ್ ಅಂದಾಗ ಸಂಚಿತ ಆವೃತ್ತಿಯನ್ನು ನಾನು ಮಾಡಬೇಕಾಗಿತ್ತು. ಆವೃತ್ತಿಯಿಂದ ಏನು ಮಾಡಬೇಕು, ಸಂಚಿತ ಆವೃತ್ತಿ ಮಾಡಬೇಕು. ಸಂಚಿತ ಆವೃತ್ತಿ ಮಾಡಬೇಕಾದ್ರೆ ಕೂಡಿಸ್ತಾ ಹೋಗಬೇಕು. ಲಾಸ್ಟ್ಗೆ ನಮಗೆ ಟೋಟಲ್ ಎನ್ ಬೆಲೆ ಏನಾಗಬೇಕು, ಸಮ ಆಗಬೇಕು. ಈಗ ನಾನು ಇದಕ್ಕೆ ಏನನ್ನು ಎಳಿಬೇಕಾಗಿದೆ, ನಾನು ಕಡಿಮೆ ಇರುವ ವಿಧಾನದ ಓಜಿವನ್ನು ಹಾಕಬೇಕು. ಅದು ಗ್ರಾಫ್ ಶೀಟಲ್ಲಿ ಹಾಕಬೇಕು. ಇದನ್ನು ನೀವು ಬೇಕಾದ್ರೆ ನೋಟ್ಸಲ್ಲಿ ಬರ್ಕೊಳ್ರಿ ಟೇಬಲನ್ನು. ಆದರೆ ನೀವು ಹಾಕಬೇಕಾಗಿರೋ ಓಜಿವನ್ನು ಎಲ್ಲಿ ಹಾಕಬೇಕು, ಗ್ರಾಫ್ ಶೀಟಲ್ಲೇ ಹಾಕಿಬಿಟ್ಟು ನೀವು ಪಿನ್ ಮಾಡಬೇಕಾಗುತ್ತೆ. ಆದ್ದರಿಂದ ಮೊದಲಿಗೆ ಎಕ್ಸ್ ಅಕ್ಷ ಹಾಕ್ಕೋಬೇಕು. ಗ್ರಾಫ್ ಹಾಳೆಯಲ್ಲಿ ಎಕ್ಸ್ ಅಕ್ಷ ಹಾಕಬೇಕು. ನೆಕ್ಸ್ಟು ವೈ ಅಕ್ಷ ಹಾಕಬೇಕಾಗತ್ತೆ.
ಇದು 0 y ಡ್ಯಾಶ್ y ಎಕ್ಸ್ ಎಕ್ಸ್ ಡ್ಯಾಶ್. ಈಗ ನಮಗೆ ಎಲ್ಲಿಂದ ಮಾಡಬೇಕಾಗಿದೆ, ಇದರಲ್ಲಿ ಏನು ಬರ್ಕೋಬೇಕು ನಾವು, ವರ್ಗಾಂತರಗಳು ಅಂದರೆ ದೈನಂದಿನ ಆದಾಯ. ದೈನಂದಿನ ಆದಾಯ ಇಲ್ಲಿ ಏನು ಬರುತ್ತೆ, ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿ. ಈಗ 100ರಿಂದ 120 ಸ್ಟಾರ್ಟ್ ಆಗಿದೆ ಅಂದರೆ ನೀವೇನು ಮಾಡಬೇಕು, ಒಂದೊಂದು ಸೆಂಟಿಮೀಟರ್ಗೆ ಗುರುತಿಸ್ಕೋಬೇಕು. 100 ಆದಮೇಲೆ ಎಷ್ಟು, 20 ಡಿಫ್ರೆನ್ಸ್ ಮಾಡ್ಕೊಳ್ರಿ. 100ರಿಂದ 120 ಹೆಂಗಿದೆ ಹಾಗೆ ಗುರುತಿಸ್ಕೊಳ್ರಿ. 100, 120, 140, 160, 180, 200. ನೆಕ್ಸ್ಟ್ ಇಲ್ಲಿ ನಿಮಗೆ 12, 26, 34, 40, 50 ಅಂತ ಇದೆ. ಆದ್ದರಿಂದ ನೀವು 12 ಇದೆ ಅಂದಾಗ ನೀವು 20ರಿಂದ ಸ್ಟಾರ್ಟ್ ಮಾಡ್ಬೋದು. ಒಂದೊಂದು ಸೆಂಟಿಮೀಟ್ರಿಗೆ ಗುರುತಿಸ್ಕೊಳ್ರಿ, ಅಥವಾ 10ರಿಂದನೇ ಸ್ಟಾರ್ಟ್ ಮಾಡ್ಕೊಳ್ರಿ. 10ರಿಂದ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿ ತನಕ ಬರಬೇಕು, 50 ತನಕ ಬರಬೇಕು. 10, 20, 30, 40, 50. 100ರಿಂದ 120 ಗೆ ಎಷ್ಟಿದೆ, 12 ಇದೆ. 12 ಅಂದರೆ 10 ಮೇಲೆ 2 ಗೆರೆ, 2 ಚುಕ್ಕೆ, ಇಲ್ಲಿಗೆ 1 ಚುಕ್ಕೆ ಇಡ್ತೀರಾ. ನೆಕ್ಸ್ಟು 120ಕ್ಕೆ ಎಷ್ಟು, 26. ನೆಕ್ಸ್ಟ್ ಎಷ್ಟು, 26. ನೆಕ್ಸ್ಟು 34. ನೆಕ್ಸ್ಟ್ ಎಷ್ಟು, 34. 34 ಆದಮೇಲೆ ನೆಕ್ಸ್ಟು 100ರಿಂದ 120. 100ರಿಂದ 120 ಅಂದಾಗ ಎಷ್ಟಕ್ಕೆ ಬರಬೇಕು ನಿಮಗೆ, 100ರಿಂದ 120 ಅಂದರೆ ಇಲ್ಲಿ 12 ಬರಬೇಕು. 12 ಆದಮೇಲೆ 26, 3, 4, 5, 1, 2, 3, 4, 5, 200 ತನಕ ಬರುತ್ತೆ. 100ರಿಂದ 120 ಅಂದರೆ ಎಷ್ಟು, 12. ನೆಕ್ಸ್ಟು 12 ಆದಮೇಲೆ 26, 26 ಆದಮೇಲೆ 34, 34 ಆದಮೇಲೆ 40, 40 ಆದಮೇಲೆ ಎಷ್ಟು, 50. ಇದನ್ನು ಏನು ಮಾಡಬೇಕು ನೀವು, ಈ ಥರ ಗೆರೆಯನ್ನು ಹಾಕಿ ಸೇರಿಸಬೇಕು. ಇದಕ್ಕೆ ಕಡಿಮೆ ಇರುವ ಓಜೀವ್ ಅಂತ ಕರಿತೀವಿ. ಕಡಿಮೆ ಇರುವ ಓಜೀವ್ ಅಂತ ಹೇಳ್ತೀವಿ. ಕೈಯಿಂದನೇ ಸೇರಿಸಬೇಕು. 100ರಿಂದ 120ಗೆ ಬಂದಾಗ ನೀವು ಏನು ಮಾಡಬೇಕು, 120ಕ್ಕೆ 12, ನೆಕ್ಸ್ಟ್ ಎಷ್ಟು, 26, ನೆಕ್ಸ್ಟು 34, ನೆಕ್ಸ್ಟು 40, ಅದ್ರ ನೆಕ್ಸ್ಟ್ ಎಷ್ಟು, 50. ಈ ಥರ ಗುರುತಿಸ್ಬಿಟ್ಟು ನೀವು ಅದನ್ನು ಕೈಯಿಂದ ಫ್ರೀ ಹ್ಯಾಂಡಲ್ಲಿ ಸೇರಿಸಿ ಅದಕ್ಕೆ ಏನಂತ ಕೊಡಬೇಕು, ಕಡಿಮೆ ಇರುವ ವಿಧಾನದ ಓಜೀವ್ ಅಂತ ಹೇಳಬೇಕು. ಇಲ್ಲಿ ನಾವು ಸಂಚಿತ ಆವೃತ್ತಿ ಮಾಡ್ಕೊತೀವಿ y ಅಕ್ಷದಲ್ಲಿ, x ಅಕ್ಷದಲ್ಲಿ ಏನು ಮಾಡ್ಕೊತೀವಿ, ದೈನಂದಿನ ಆದಾಯ ಮಾಡ್ಕೊತೀವಿ. ಆದ್ದರಿಂದ ಇದಕ್ಕೆ ನಾವು ಕಡಿಮೆ ಇರುವ ವಿಧಾನದ ಓಜೀವಿನ ರಚನೆ ಅಂತ ಹೇಳ್ತೀವಿ. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ಎರಡನೇ ಅಭ್ಯಾಸದಲ್ಲಿ ಇನ್ನು ಎರಡನೇ ಲೆಕ್ಕದಲ್ಲಿನೂ ಕಡಿಮೆ ಇರೋದೇ ಇದೆ. ಮತ್ತು ಅದನ್ನು ನಾವು ಏನು ಮಾಡಬೇಕು, ಸೂತ್ರದ ಸಹಾಯದಿಂದ ಏನು ಮಾಡಬೇಕು, ಅದನ್ನು ನಾವು ತಾಳೆ ನೋಡಬೇಕು. ಮೂರನೇದು ಅಧಿಕ ಇರುವ ವಿಧಾನದ ವಿತರಣೆಯಾಗಿ ಬದಲಾಯಿಸಿ ಅದರ ಓಜೀವನ್ನು ಎಳೆಯಿರಿ ಅಂತ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ 2 ಲೆಕ್ಕವನ್ನು ತೋರಿಸಿದರೆ ಸಂಖ್ಯಾಶಾಸ್ತ್ರ ಏನಾಗುತ್ತೆ, ಪಾಠ ಅಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ಇನ್ನೂ 2 ಲೆಕ್ಕವನ್ನು ತೋರಿಸ್ತೀನಿ. ಥ್ಯಾಂಕ್ ಯು.